ಇಂದು ದಿನಾಂಕ 11/8/2025 ಗುಂಡ್ಲುಪೇಟೆ ಪಟ್ಟಣದ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನದಿಂದ ಊಟಿ ಸರ್ಕಲ್ ವರೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ರೈತರ ಹಲವಾರು ಹಕ್ಕೊತ್ತಾಯದ ಕುರಿತಂತೆ ಟ್ರ್ಯಾಕ್ಟರ್ ಮತ್ತು ಬೈಕ್ ರ್ಯಾಲಿಯಲ್ಲಿ ರೈತರು ಬೃಹತ್ ಪ್ರತಿಭಟನೆ ಮಾಡಲಾಯಿತು. ತಾಲೂಕು ಅಧ್ಯಕ್ಷರಾದ ನಾಗಪ್ಪನವರು ಬೈಕ್ ರ್ಯಾಲಿ ಹಾಗೂ ಟ್ರ್ಯಾಕ್ಟರ್ ರ್ಯಾಲಿಗೆ ಹಸಿರು ನಿಶಾನೆ ತೋರಿಸಿ ಚಾಲನೆ ನೀಡಿ ಮಾತನಾಡಿ, ಗುಂಡ್ಲುಪೇಟೆ ತಾಲೂಕಿನಲ್ಲಿ ಸಮಸ್ಯೆಗಳು ಹೆಚ್ಚಾಗಿರುವ ಕಾಡು ಪ್ರಾಣಿಗಳ ಹಾವಳಿಗಳು, ಕೆಇಬಿ ಇಲಾಖೆಯವರು ಸರಿಯಾಗಿ ಕೆಲಸ ನಿರ್ವಹಿಸುತ್ತಿಲ್ಲ ಮತ್ತು ಕಂದಾಯ ಇಲಾಖೆಯವರು ರೈತರ ಕೆಲಸಗಳನ್ನು ಸರಿಯಾಗಿ ಮಾಡುತ್ತಿಲ್ಲ, ಸೂರ್ಯಕಾಂತಿಗೆ ಖರೀದಿ ಕೇಂದ್ರಗಳನ್ನು ತೆರೆಯುತ್ತಿಲ್ಲ ಎಂದು ಹಾಗೂ ಸರ್ಕಾರಿ ಗೋಮಾಳ ಜಾಗದಲ್ಲಿ ಉಳುಮೆ ಮಾಡುತ್ತಿರುವ ರೈತರಿಗೆ ಸಾಗುವಳಿ ಚೀಟಿ ನೀಡಬೇಕು, ಕೆಇಬಿ ಸ್ಮಾರ್ಟ್ ಮೀಟರ್ ಅಳವಡಿಸಲು ಹುನ್ನಾರ ನಡೆಸುತ್ತಿದ್ದು ಇದರಿಂದ ರೈತರಿಗೆ ತುಂಬ ತೊಂದರೆಯಾಗುತ್ತಿದೆ, ಇದನ್ನು ಕೈಬಿಡಬೇಕು ಎಂದು ಇನ್ನೂ ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಾಲೂಕಿನ ಎಲ್ಲ ರೈತ ಸಂಘಟನೆಗಳು ಇದನ್ನು ವಿರೋಧಿಸಿ ಟ್ರ್ಯಾಕ್ಟರ್ ಹಾಗೂ ಬೈಕ್ ರ್ಯಾಲಿ ಮೂಲಕ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಪ್ರತಿಭಟನೆ ಮಾಡಿ 1 ಗಂಟೆಯಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಬಾರದೇ ಇರುವ ಕಾರಣ ರೈತರು ರಸ್ತೆ ತಡೆಗೆ ಮುಂದಾದಾಗ ಪೊಲೀಸಿನವರು ರೈತರನ್ನ ಮನವೊಲಿಸಿ ತಾಲೂಕು ಕಚೇರಿ ಆವರಣಕ್ಕೆ ಕರೆದುಕೊಂಡು ಬಂದು ಆ ಸ್ಥಳಕ್ಕೆ ತಹಶೀಲ್ದಾರ್ ಅವರು, ಇಒ, ಅರಣ್ಯ ಅಧಿಕಾರಿಯಾದ ಎಎಸ್ಎಫ್ ಸುರೇಶ್ ಕುಮಾರ್, ಕೆನರಾ ಬ್ಯಾಂಕ್ ಮ್ಯಾನೇಜರ್ ಹಾಗೂ ಕೆಇಬಿ ಇಲಾಖೆಯ ಮುಖ್ಯಸ್ಥರು ಬಂದು ಅನಂತರ ರೈತರು ತಮ್ಮ ಸಮಸ್ಯೆಗಳನ್ನು ಒಂದೊಂದಾಗಿ ಅಧಿಕಾರಿಗಳಿಗೆ ವಿವರಿಸಿದರು. ಇದಾದ ನಂತರ ಅಧಿಕಾರಿಗಳು ಸಮಸ್ಯೆಗಳನ್ನು ಬಗೆಹರಿಸುತ್ತೇವೆ ಎಂದು ರೈತರಿಗೆ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ನಾಗಪ್ಪನವರು, ಜಿಲ್ಲಾಧ್ಯಕ್ಷರಾದ ಹುನ್ನೂರು ಬಸವಣ್ಣನವರು, ಜಿಲ್ಲಾ ಉಪಾಧ್ಯಕ್ಷರಾದ ಮಲೇನ್ಪುರ ಪುಟ್ಟೇಗೌಡರು, ತಾಲೂಕು ಉಪಾಧ್ಯಕ್ಷರಾದ ಮರಿಸ್ವಾಮಿ, ಪಡುಗೂರು ಮಹಾದೇವ ಸ್ವಾಮಿ, ಪ್ರಸಾದ್, ಸುರೇಶ್, ಅಕ್ಕಲ್ಪುರ ಸ್ವಾಮಿ, ಶಿವಕುಮಾರ್, ಸೋಮಳ್ಳಿ, ನವೀನ್, ಶಿವಕುಮಾರ್, ಬರಗಿಮಣಿ, ದೇಸಿಪುರ ಸಚಿನ್, ವೀನ್ಪುರ ಸುಂದರಣ್ಣ, ಕಬ್ಬಳ್ಳಿ ಮಹಾದೇವ್ ಶೆಟ್ಟಿ, ಕೋಡಹಳ್ಳಿ ಸೋಮಶೆಟ್ರು, ಯಡವಿನಹಳ್ಳಿ ಸಿದ್ದರಾಜು, ಜಗದೀಶ್, ಪುನೀತ್, ಕಮರಹಳ್ಳಿ ಮಂಜು, ಉಂಡೀಪುರ ಬೆಳ್ಳೆಗೌಡರು, ಶೆಟ್ಟಳ್ಳಿ ರಮೇಶ್, ಬನ್ನಿತಾಳ್ಪುರ ಮಹಾದೇವ್ ಶೆಟ್ಟಿ, ಮಹದೇವಪ್ಪ ಇನ್ನು ಮುಂತಾದ ರೈತರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಗುಂಡ್ಲುಪೇಟೆ ತಾಲೂಕು ಘಟಕದಿಂದ ಏನು ಪ್ರತಿಭಟನೆ ಟ್ರ್ಯಾಕ್ಟರ್ ಮತ್ತೆ ಬೈಕ್ ರ್ಯಾಲಿಯನ್ನ ಹಮ್ಮಿಕೊಂಡಿದ್ದು, ಮೊದಲನೇದಾಗಿ ಓಂಕಾರ ವಲಯದಲ್ಲಿ ಆ ಭಾಗದಲ್ಲಿ ಪ್ರಾಣಿಗಳ ಒಂದು ಹಾವಳಿ ಹೆಚ್ಚಾಗಿರ್ತಕ್ಕಂಥದ್ದು, ಮತ್ತೆ ಗೋಮಾಳ ಮತ್ತು ಸರ್ಕಾರಿ ಜಾಗದಲ್ಲಿ ರೈತ ಉಳುಮೆ ಮಾಡೋದಕ್ಕೆ ಸಾಗುವಳಿ ಚೀಟಿಯನ್ನ ನೀಡಬೇಕು. ಹಾಗೆ ದಾರಿ ಇಲ್ಲೇ ಇರ್ತಕ್ಕಂಥ ರೈತರಿಗೆ ಸರ್ಕಾರಿ ಒಂದು ಜಾಗದಲ್ಲಿ ಜಮೀನುಗಳಿಗೆ ದಾರಿಯನ್ನ ಗುರುತಿಸ್ಕೊಡ್ಬೇಕು. ಮತ್ತೆ ಕೆಇಬಿ ಅವರು ಸ್ಮಾರ್ಟ್ ಮೀಟರ್ ಅಳವಡಿಸ್ತಕ್ಕಂಥ ಹುನ್ನಾರ ಮಾಡ್ತಾ ಇದ್ದಾರೆ. ಈ ಒಂದು ಇದನ್ನ ರೈತರಿಗೆ ಇದರಿಂದ ತುಂಬಾ ತೊಂದರೆ ಆಗ್ತಾ ಇದೆ. ಹಾಗಾಗಿ ಇದನ್ನ ಕೈ ಬಿಡಬೇಕು. ಮತ್ತೆ ತಾಲೂಕಿನ ಎಲ್ಲ ಕೆರೆಗಳಿಗೆ ನೀರನ್ನ ತುಂಬಿಸ್ತಕ್ಕಂಥ ಒಂದು ಪ್ರಕ್ರಿಯೆಗೆ ಚಾಲನೆಯನ್ನ ಕೊಡಬೇಕು. ಹಾಗೆ ರೈತರು ಅಡವಿಟ್ಟಿರ್ತಕ್ಕಂಥ ಚಿನ್ನಕ್ಕೆ ಎಲ್ಲಾ ಬ್ಯಾಂಕ್ಗಳಿವೆ ಏನು ಹಸಿರು ಮತ್ತೆ ಬಡ್ಡಿ 2 ಕಟ್ಟಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ರೈತ ಲಾಸ್ ಅಲ್ಲಿ ಇರೋದ್ರಿಂದ ಹಸಿರನ್ನ ಕಟ್ಟಕ್ಕಾಗಲ್ಲ, ಬಡ್ಡಿಯನ್ನ ಕಟ್ಸ್ಕೊಂಡು ರಿಣಿವನ್ನ ಮಾಡಬೇಕು. ಹಾಗೆ ಹಲವು ವರ್ಷಗಳಿಂದ ವ್ಯವಸಾಯ ಮಾಡ್ತಕ್ಕಂಥ ಕಂದಾಯ ಭೂಮಿಯನ್ನ 100 ಎಕರೆ ಒಂದೇ ಆರ್ಟಿಸಿಲಿ ಬರ್ತಾ ಇದೆ, ಅದನ್ನ ದುರಸ್ತಿಯನ್ನ ಮಾಡಬೇಕು. ಹಾಗೆ ನಂದಿನಿ ಹಾಲು ಏನು ಮಾರಾಟವನ್ನು 50 ರೂಪಾಯಿ ಮಾಡ್ತಾ ಇದ್ದಾರೆ, ರೈತರಿಗೆ 34 ರೂಪಾಯಿ 35 ರೂಪಾಯಿ ಮಾತ್ರ ಡೈರಿಯಲ್ಲಿ ಕೊಡ್ತಾ ಇದ್ದಾರೆ. ಇದನ್ನ 40ಕ್ಕೆ ಏರಿಸಬೇಕು. ಹಾಗೆ ಟೋಲ್ಗಳಲ್ಲಿ ರೈತರಿಗೆ ತರಕಾರಿಯನ್ನ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಏನು ಟೋಲ್ ಅನ್ನ ಕಟ್ಟಿ ಅಂತ ಹೇಳಿ ರೈತರಿಗೆ ಹಿಂಸೆ ನೀಡ್ತಾ ಇದ್ದಾರೆ. ರೈತ ಅಲ್ಲಿ ಒಂದು ಮಾರ್ಕೆಟ್ಗೆ ಒಂದ್ಸರಿ ದಿನಕ್ಕೆ 3 ಸರಿ 4 ಸರಿ ಹೋಗ್ತಾನೆ. ಒಂದ್ ಕಡೆ ಹೋಗ್ಬೇಕು ಅಂತಂದ್ರೆ 80 ರೂಪಾಯಿ ಆದ್ರೆ 4-5 ಸರಿ ಎಲ್ಲಿ ಕೊಡ್ಲಿಕ್ಕೆ ಸಾಧ್ಯವ ರೈತ. ಹಾಗಾಗಿ ಅದನ್ನ ರೈತರಿಗ ಯಾವುದೇ ಟೋಲ್ ತಗೊಳ್ದೆ ಹಾಗೆ ನೇರ ಒಂದು ಮಾರಾಟ ವ್ಯವಸ್ಥೆಗೆ ಅನುಕೂಲವನ್ನ ಮಾಡಿಕೊಡ್ಬೇಕು ಅಂತೇಳಿ ನಾವು ಇವತ್ತೇನು ಈ ಒಂದು ಪ್ರತಿಭಟನೆಗೆ ಈಗ ಸ್ಮಾರ್ಟ್ ಮೀಟರ್ ಅಳವಡಿಸತಕ್ಕಂಥ ವ್ಯವಸ್ಥೆಯನ್ನ ಕೈ ಬಿಡಬೇಕು ಅಂತ ಹೇಳಿ ಹೇಳ್ತಾ ಇದ್ದೀವಿ. ಹಾಗಾಗಿ ತಾವು ತಹಸೀಲ್ದಾರ್ ಸರ್ ಪಾಯಿಂಟ್ ಮಕ್ಕಳೇ, ಅದು ನಮ್ಮ ತಾಲೂಕಿಗೆ ಸ್ಮಾರ್ಟ್ ಮೀಟರ್ ಬರಕೂಡದು, ಅವಶ್ಯಕತೆ ಇಲ್ಲ. ಅದು ನಮ್ದು ತೀವ್ರ ವಿರೋಧ ವ್ಯಕ್ತ ಆಗ್ತಾ ಇದೆ. ನಮ್ಮ ತಾಲೂಕತೆ ಅಂತ ಹೇಳಿ ನೀವು ಪಾಯಿಂಟ್ ಮಾಡ್ಕೋಬೇಕು. ಬೇಕು
ಧಿಕ್ಕಾರ ಧಿಕ್ಕಾರ ರೈತ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ ಧಿಕ್ಕಾರ ಧಿಕ್ಕಾರ ರೈತ ವಿರೋಧಿ ಜಿಲ್ಲಾಡಳಿತಕ್ಕೆ ಧಿಕ್ಕಾರ ಧಿಕ್ಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಬೇಕೇ ಬೇಕು ಸಾಕಷ್ಟಾಗಿ ಎಲ್ಲಿಯವರೆಗೆ ಹೋರಾಟ ಬೇಕು ಕಾನೂನಂತೆ ಕಾನೂನು ಅಧಿಕಾರ ಅಂತ ಅಧಿಕಾರ ನೋಟಿಗೆ ನಾವು ರೈತರ ರೈತ ಹೋರಾಟಕ್ಕೆ ರೈತ ಚಳುವಳಿಗೆ ಸೇನೆಗೆ ವಿಶ್ವನಾಥನಿಗೆ